ಸೊ ಹಾಯ್ ಗುಡ್ ಮಾರ್ನಿಂಗ್ ಟ್ರೇಡಿಂಗ್ ಗುರು ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನನ್ನ ಮಾರ್ಕೆಟ್ ರಿವ್ಯೂ ಕೂಡ ಹೇಳಿದೆ. ನಂತರ ಎಸ್ ಬಿ ಐ ಕಾರ್ಡ್ಸ್ ಸ್ಟಾಕ್ ಹೋಲ್ಡಿಂಗಲ್ಲಿದೆ. ಬಟ್ ಪ್ಲಸ್ ಏನಂದರೆ ತುಂಬ ಒಳ್ಳೆ ಬೇಸ್ ಫಾರ್ಮೇಷನ್ ಆಗಿ ಬ್ರೇಕ್ಔಟ್ ಆಗಿತ್ತು. ಸೊ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಗ್ಯಾಪ್ ಡೌನ್ ಆಗೋದು. ನನ್ನ ಸ್ಟಾಪ್ ಲಾಸ್ಗಿಂತ ಕೆಳಗಡೆ ಗ್ಯಾಪ್ ಡೌನ್ ಆಗಿತ್ತು. ಸುಮಾರು 830 ಲೆವೆಲ್ಸ್. ನನ್ನ ಸ್ಟಾಪ್ ಲಾಸ್ ಬಂದು 834 836 ಸಮ್ ಚೇಂಜಲ್ಲಿತ್ತು. ಸೊ ಯೂಶಲ್ ನಾನೇನು ಮಾಡಿದೆ, ನಾನು ವೆಯ್ಟ್ ಮಾಡೋಕೆ ಹೋಗಲ್ಲ, ಏನು ರಿಕವರಿ ಆಗುತ್ತಾ ಅಥವಾ ಏನಾದ್ರು ಆ್ಯಸ್ ಸೂನ್ ಆಸ್ ನನ್ನ ಸ್ಟಾಪ್ ಲಾಸ್ ಕೆಳಗಡೆ ಮಾರ್ಕೆಟ್ ಓಪನ್ ಆಯಿತು ಪ್ರೈಸ್ ಅಂದರೆ ಡೆಫಿನೆಟ್ಲಿ ಅದು ಯಾವುದೇ ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ನಾನು ಎಕ್ಸಿಟ್ ಆಗಿ ಆಗ್ತೀನಿ. ನಾನು ಹೋಲ್ಡ್ ಮಾಡೋಕೆ ಹೋಗಲ್ಲ. ಬಿಕಾಸ್ ಫಾಲೋ ಅಪ್ ಸೆಲ್ಲಿಂಗು ಬಂದೇ ಬರುತ್ತೆ ಆ್ಯಂಡ್ ವೆರಿ ರೇರ್ಲಿ ಅದು ರಿಕವರ್ ಆಗಿ ಮತ್ತೆ ಬ್ರೇಕ್ಔಟ್ ಕೊಡೋದು. ಸೊ ನಾನು ಇನ್ಫ್ಯಾಕ್ಟ್ ನಾನು ಸ್ಟಾಪ್ ಲಾಸ್ಗಿಂತ ಮೇಲೆ ಅದು ಆ್ಯಸ್ ಸೂನ್ ಓಪನ್ ಆಗಿದ ತಕ್ಷಣ ನಾನು ಸ್ಟಾಪ್ ಲಾಸ್ಗಿಂತ ಮೇಲೆ ಟ್ರೇಡ್ ಆಗ್ತಿತ್ತು. ಸೊ ನಾನು ಎಕ್ಸಿಟ್ ಆದೆ. ಜಿ ಟಿ ಡಿ ಆರ್ಡರ್ ರಿಮೂವ್ ಮಾಡಿ ಮ್ಯಾನುವಲಾಗಿ ಎಕ್ಸಿಟ್ ಆದೆ. ನೀವು ಕೂಡ ಅಷ್ಟೇ ಯಾವುದೇ ಥರ ಸ್ಟಾಪ್ ಲಾಸ್ ಕೆಳಗಡೆ ಮಾರ್ಕೆಟ್ ಎನಿ ಸ್ಟಾಕ್ ಓಪನ್ ಆಯಿತು ಅಂದರೆ ಡೆಫಿನೆಟ್ಲಿ ಲಾಸ್ ಬುಕ್ ಮಾಡೋದು ಒಳ್ಳೆಯದು. ಹೋಲ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಫಾಲೋ ಅಪ್ ಸೆಲ್ಲಿಂಗ್ ಬಂದೇ ಬರುತ್ತೆ. ಬಿಕಾಸ್ ಏನೋ ರೀಸನ್ಸ್ ಇರುತ್ತೆ ಗ್ಯಾಪ್ ಡೌನ್ ಆಗೋಕ್ಕೆ. ಆ ಥರ ಟ್ರೆಂಡಿಂಗ್ಸ್ ಅಷ್ಟು ಈಸಿಯಾಗಿ ನಮಗೆ ಗ್ಯಾಪ್ ಡೌನ್ ಆಗಲ್ಲ. ಕೇಸ್ ಆಯಿತು ಅಂದರೆ ಲಾಸ್ ಬುಕ್ ಮಾಡೋದೇ ಬೆಟರು. ಸೊ ನಾನು ಇದನ್ನು ಲಾಸ್ ಬುಕ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.